ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಎಗೇನ್ ಬಂದು ಲೈವ್ ಅಂತ ವಿಡಿಯೋದಲ್ಲಿ ಬೇಕಾದಷ್ಟು ವಿಡಿಯೋಗಳನ್ನ ಕೊಟ್ಟಿದ್ದೀನಿ. ಮಾಂತ್ರಿಕ ಬಾಧೆ ಅಥವಾ ನೆಗೆಟಿವ್ ಎನರ್ಜಿ, ಇದಕ್ಕೆ ಬೇಕಾಗಿರೋ ಪರಿಹಾರಗಳನ್ನ ಕೊಟ್ಟಿದ್ದೀನಿ. ಅದನ್ನು ಸಮೇತ ನೀವು ನೋಡ್ಕೋಬೋದು. ಆ್ಯಂಡ್ ಎಗೇನ್ ಬಂದು ಇವತ್ತು ಹೇಳ್ತಿರುವಂತಹ ಪರಿಹಾರ ಏನು ಅಂತಂದರೆ, ಯಾವಾಗ ನಮಗೆ ಒಳ್ಳೆಯ ಕಾರ್ಯಗಳು ಮಾಡಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ಹಲವಾರು ವಿಘ್ನಗಳು ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಮಾಡಿಕೊಳ್ಳುವಂತಹ ಪರಿಹಾರಗಳು ಪ್ರಿಯ ವೀಕ್ಷಕರೇ, ಇದು ಬಂದು ಹುಣ್ಣಿಮೆ ಆದಂಥ ಸಂದರ್ಭದಲ್ಲಿ, ಅಂದರೆ ಹುಣ್ಣಿಮೆ ಆದ ಮೇಲೆ ಬರುವಂತಹ ಮಂಗಳವಾರ ಅಂತ ಏನಿದೆ, ಆ ಮಂಗಳವಾರ ದಿನವೇ ನೀವು ಮಾಡಬೇಕಾಗುತ್ತೆ. ಇಲ್ಲಿ ಬಂದು ನೀವು ನಿಮ್ಮ ಮನೆಯಲ್ಲೇ ಶುಚಿರ್ಭೂತರಾಗಬೇಕು. ಶುಚಿರ್ಭೂತರಾಗಿ ಅರಿಶಿಣವನ್ನು ಕಲಸಿಬಿಟ್ಟು ಅದರಲ್ಲಿ ಸಣ್ಣ ಗಣಪತಿಯನ್ನು ನೀವು ಮಾಡಬೇಕಾಗುತ್ತೆ. ಸಣ್ಣ ಗಣಪತಿಯನ್ನು ಮಾಡಿ ನೀವು ತುಪ್ಪದ ದೀಪವನ್ನು ಹಚ್ಚಬೇಕು, ಧೂಪವನ್ನು ಹಾಕಬೇಕು. ಅದರ ಜೊತೆಗೆ ನೈವೇದ್ಯವನ್ನು ಸಮೇತ ನೀವು ಇಡಬೇಕು. ಅದು ನೀವು ಯಾವುದು ಮೋದಕ ಇಡೋದಾದರೂ ಇಡ್ಬೋದು, ಕರ್ಜಿಕಾಯಿ ಇಡ್ಬೋದು, ಅಥವಾ ಕಡಲೆಕಾಯಿ ಉಸ್ಲಿ ಇಡ್ಬೋದು. ಗಣಪನಿಗೆ ಯಾವುದು ಪ್ರೀತಿಯ ಒಂದು ನೈವೇದ್ಯ ಇದೆ ಅದನ್ನು ಇಟ್ಬಿಟ್ಟು ನೀವು ಒಂದು ಮಂತ್ರವನ್ನು ಕೊಡ್ತೀವಿ. ಆ ಮಂತ್ರವನ್ನು ನೀವು ಸತತವಾಗಿ ಪಠನೆಯನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಇದು ಎಲ್ಲಿ ತನಕ ಮಾಡಬೇಕಾಗುತ್ತೆ? ನಿಮ್ಮ ಕಾರ್ಯಗಳು ನಿರ್ವಿಘ್ನವಾಗಿ ನಿವಾರಣೆ ಆಗೋ ತನಕ ಅಂತ ಹೇಳ್ಬಿಟ್ಟು ಆ ಮಂತ್ರ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ, ಅಥವಾ ನೀವೇನೇನೆ ಇದನ್ನು ಬರ್ಕೋಬೋದು. ಏಕದಂತಾಯ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಅಂತ ಹೇಳ್ಬಿಟ್ಟು ನೀವು ಪ್ರತಿ ಸಾರಿ ಪಠನೆಯನ್ನು ನೀವು ಮಾಡ್ತಾ ಹೋಗಬೇಕು. ಆದರೆ ಆರಂಭ ಮಾಡಬೇಕಾದ್ರೆ ಹುಣ್ಣಿಮೆ ಆದ ಮಂಗಳವಾರ ದಿನ ನೀವು ಮಾಡಿದರೆ ಅತ್ಯಂತ ಸೂಕ್ತವಾಗುತ್ತೆ. ಇದು ನೀವು ಅರಿಶಿಣದಲ್ಲೇ ಮಾಡ್ಕೋಬೇಕಾಗುತ್ತೆ ಪ್ರಿಯ ವೀಕ್ಷಕರೇ. ಆನಂತರ ನೀವು ಆ ಪೂಜೆ ಆದ ನಂತರ ನೀವು ಆ ಗಣಪತಿಯ ಒಂದು ಮೂರ್ತಿ ಅಥವಾ ಗಣಪತಿಯನ್ನು ಅರಿಶಿಣದಲ್ಲಿ ಮಾಡಿರ್ತೀರಲ್ಲ, ಅದನ್ನು ನೀವು ಒಂದು ಅರಳಿ ಮರ ಇರ್ಬೋದು ಅಥವಾ ಎಕ್ಕದ ಗಿಡ ಅಂತ ಏನಿದೆ ಅಲ್ಲಿಗೆ ತಗೊಂಡೋಗಿ ಹಾಕಬೇಕು. ಯಾರು ಅಂದರೆ ತುಳಿಯದೇ ಇರುವಂಥ ಜಾಗದಲ್ಲಿ ನೀವು ತಗೊಂಡೋಗಿ ಹಾಕಿದಾಗ ನಿಮಗೆ 100ಕ್ಕೆ 100 ರಿಸಲ್ಟ್ ಸಿಗುತ್ತೆ. ಯಾಕಂದರೆ ಒಂದು ಶಕ್ತಿಯನ್ನು ನಾವು ಅದರಲ್ಲಿ ತುಂಬಿ ಆವಾಹನೆ ಮಾಡಿದ ಮೇಲೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ವಿಸರ್ಜನೆಯನ್ನು ಮಾಡೋದು ಸಮೇತ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.